ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ರಂಜೂಸ್ ಕಿಚನ್ ಟೈಮ್. ಇವತ್ತು ನಾನು ಶಂಕರಪಾಳಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಗರಿಗರಿಯಾಗಿ ಮತ್ತು ಟೇಸ್ಟಿಯಾಗಿರುತ್ತೆ. ತುಂಬ ಈಸಿ, ಬೇಗ ದಿಢೀರಂತ ಮಾಡ್ಬೋದು ಈ ರೆಸಿಪಿನ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನ ತಗೊಂಡಿದ್ದೀನಿ. ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸಿ ಸಕ್ಕರೆ ಕರಗೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕು. ಹಾಲು ಕುದಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೇಕಿದ್ರೆ ನೀವು ಬರೀ ಹಾಲಿಗೆ ಸಕ್ಕರೆನ ಪುಡಿ ಮಾಡಿ ಹಾಕಿ ಕರಗಿಸಿ ಇಟ್ಕೊಳ್ಬೋದು. ನೋಡ್ತಾ ಇರ್ಬೋದು, ಸಕ್ಕರೆ ಎಲ್ಲ ಪೂರ್ತಿ ಕರಗಿದೆ. ಈಗ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ಅದೇ ಇನ್ನೊಂದು ಬೌಲಲ್ಲಿ ಒಂದು 3 ಕಪ್ಪಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿ ಕರೆಕ್ಟ್ ಆಗಿರುತ್ತೆ. ಜಾಸ್ತಿನೂ ಹಾಕೋಕೆ ಹೋಗಬೇಡಿ, ಕಡಿಮೆನೂ ಹಾಕಬೇಡಿ. ಕಡಿಮೆ ಹಾಕಿದ್ರೆ ತುಂಬ ದಪ್ಪ ಆಗುತ್ತೆ, ಗಟ್ಟಿ ಬಂದ್ಬಿಡುತ್ತೆ. ಈ ರೀತಿ 2 ಅಂಗೈನ ಯೂಸ್ ಮಾಡಿಕೊಂಡು ರಬ್ ಮಾಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ರೀತಿ ಹದಕ್ಕೆ ಬರಬೇಕು. ಉಂಡೆ ಕಟ್ಟಿದ್ರೆ ಈ ರೀತಿ ಪ್ರೆಸ್ ಮಾಡಿದ್ರೆ ಒಡೆಯೋ ರೀತಿ ಬರಬೇಕು ಹಿಟ್ಟು. ಹೀಗಿದ್ರೆ ಕರೆಕ್ಟ್ ಆಗಿದೆ ಅಂತ. ಸೊ ಈಗ ಅರ್ಧ ಟೀ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ನೀವು ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಇದಕ್ಕೆ ಪೂರ್ತಿ ತಣ್ಣಗಾಗಿರುವಂಥ ಹಾಲನ್ನ ಹಾಕ್ಕೋಬೇಕು, ಬಿಸಿ ಹಾಲನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಈಗ ಅದನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನಿಧಾನವಾಗಿ ಕಲಿಸ್ಕೊಳ್ಬೇಕು. ಹಿಟ್ಟನ್ನು ನಾದೋದಕ್ಕೆ ಹೋಗ್ಬಾರ್ದು, ಜಸ್ಟ್ ಹಾಲು ಮತ್ತು ಹಿಟ್ಟು ಮಿಕ್ಸ್ ಆದರೆ ಸಾಕು. ಈ ರೀತಿ ಸ್ವಲ್ಪ ಗಟ್ಟಿಯಾದಂಥ ಡೋ ಇರಬೇಕು. ನೋಡ್ತಾ ಇರ್ಬೋದು, ಇಷ್ಟಿದ್ರೆ ಸಾಕು. ಈಗ ಇದನ್ನು ಒಂದು 10-15 ನಿಮಿಷ ಹಾಗೆ ಎತ್ತಿಡಿ. ಅದಾದ ನಂತರ 2 ಭಾಗವಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದನ್ನ ನಾರ್ಮಲ್ ಚಪಾತಿ ಹೇಗೆ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೊಂಡ್ರೆ ಆಯಿತು. ಅರ್ಧ ಇಂಚಷ್ಟು ದಪ್ಪ ಇರಬೇಕು. ತೀರಾ ತೆಳ್ಳಗೂ ಮಾಡಬೇಡಿ, ತೀರಾ ದಪ್ಪಗೂ ಮಾಡಬೇಡಿ. ಅರ್ಧ ಇಂಚಷ್ಟಿದ್ರೆ ಸರಿ ಹೋಗುತ್ತೆ. ಈಗ ಇದರ ಎಡ್ಜಸ್ ಏನಿರುತ್ತೆ ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ಹಾಗೇನು ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿ ಕಟ್ ಮಾಡಿಕೊಂಡ್ರೆ ಶೇಪೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇದನ್ನು ಬೇಕಾದ್ರೆ ನೆಕ್ಸ್ಟ್ ಮಾಡೋ ಟೈಮಲ್ಲಿ ಆ ಹಿಟ್ಟಿಗೆ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಈ ನೋಡ್ತಾ ಇರ್ಬೋದು, ಇಷ್ಟು ದಪ್ಪ ಇರಬೇಕು ಹಿಟ್ಟು. ಇಷ್ಟಿದ್ರೇ ಚೆನ್ನಾಗಿರೋದು. ಇದು ಫ್ರೈ ಆದಮೇಲೆ ಏನಿರುತ್ತೆ ಸೈಜು ಅದು ಡಬಲ್ ಆಗುತ್ತೆ. ಮೀಡಿಯಂ ಫ್ಲೇಮಲ್ಲಿರೋ ಎಣ್ಣೆ ಬಿಸಿ ಆದ ನಂತರ ಈ ರೀತಿ ಒಂದೊಂದೇ ಪೀಸ್ನ ಎದ್ದು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಎಣ್ಣೆ ಜಾಸ್ತಿ ಕಾದಿದ್ರೆ ಒಂದೇ ಸಲ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಅದನ್ನು 1 ನಿಮಿಷ ಏನೋ ಮುಟ್ಟಕ್ಕೆ ಹೋಗಬೇಡಿ. ಅದಾದ ನಂತರ ಕಡಿಮೆ ಉರಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಈ ಕಲರ್ಗೆ ಬಂದರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಡಿ. ಅದಾದ ಹೊರಗಡೆ ತೆಗೆದಾದ ನಂತರ ಕೂಡ ಕಲರ್ ಸ್ವಲ್ಪ ಡಾರ್ಕ್ ಆಗುತ್ತೆ. ನೋಡಿಕೊಂಡು ಈ ಕಲರ್ ಬಂದ ನಂತರ ತೆಗೆದ್ಬಿಡಿ. ಸೊ ಇಷ್ಟೇ, ತುಂಬ ಸಿಂಪಲ್ಲು, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.